ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಕಾಲೇಜಿಂದ ಬಂದೆ. ಕಾಲೇಜಿಂದ ಬರೋ ಅಷ್ಟೊತ್ತಿಗೆ ಆವಾಗಲೇ ನಮ್ಮ ಅಮ್ಮಂಗೆ ಅರ್ಜೆಂಟಾಗಿ ಹಪ್ಪಳ ಒತ್ತಿಸ್ತಾ ಇದ್ದಾರೆ. ನೋಡಿ, ಹಪ್ಪಳ ಒತ್ತೋದಲ್ಲೇ ನೋಡಿ ಫ್ರೆಂಡ್ಸ್, ಎಣ್ಣೆಗೆ ಹಾಕಿ ಕಾಲೇ ಫ್ರೈ ಮಾಡಿ ಕೊಟ್ಟೇ ಬಿಟ್ಟವ್ರೆ. ಇನ್ನೆಷ್ಟು ಫಾಸ್ಟ್ ಇರಬೇಕು ನಮ್ಮಮ್ಮ, ನೀವೇ ಯೋಚನೆ ಮಾಡಿ. ತಿನ್ನು, ತಿನ್ಬೇಕು, ತಿನ್ ತೋರ್ಸಮ್ಮ ಹೆಂಗೈತೆ ಅಂತ. ನನಗೈತೆ ಸೂಪರ್ ಮೆನ್. ಸೂಪರ್ ಮೆನ್ ಯಾರು? ನಮ್ಮಳು. ನಾನೇನು ಮಾಡಿದ್ದೀನಿ? ನಾನೇನು ಮಾಡಿಲ್ಲಪ್ಪ. ಮಕ್ಕಳು ಖಾರ ಉಪ್ಪು ಹುಳಿ ಖಾರ ಎಲ್ಲ ಲೈಟಾಗಿ ಹಾಕಿದ್ದಾರೆ. ನಾವು ಒತ್ತಿದ್ದೀವಿ. ಈಗ ಹೊಸ್ತು ಹಾಕ್ತಾ ಇದ್ದೀವಿ. ಎಣ್ಣೆಗೋಷ್ಟು ಹಾಕಿದ್ದೀವಿ. ಬಂದು ನನ್ನ ಮಗಳೆಲ್ಲ ಕಲಿಸಿರು. ಈಗೆಲ್ಲ ಯಾಕೆ ಬಾಗ್ಲ ಹತ್ರ ಕುತ್ಕೊಂಡು ಹೊಸಿತಾವ್ರೆ ಅಂತ ಕೇಳಬೇಡಿ ಫ್ರೆಂಡ್ಸ್. ಯಾಕಂದರೆ ಶೆಕೆ ತಣ್ಣು ಗಾಳಿ ಬೀಸಲಿ ಅಂತ ಹೋಗಿ ನಮ್ಮ ಅಕ್ಕ ಅಲ್ಲಿ ಕೂತ್ಕೊಂಡು ಹೊಸಿತಾವ್ರೆ. ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ. ಕಮೆಂಟ್ ಮಾಡಿ, ಲೈಕ್ ಕೊಡ್ರಿ ಅಷ್ಟೇ. ಎಲ್ಲ ಹೊಸಿತಾ ಇದೀವಿ ನೋಡ್ರಿ. ಒಂದು ಟೇಸ್ಟ್ ನೋಡ್ರಿ ಹೆಂಗಿದೆ ಅಂತ. ಕೈಯಲ್ಲಿ ಹಿಡ್ಕೊಂಡು ತೋರಿಸು ಟೇಸ್ಟು ಹೆಂಗೆ ಬಂದೈತೆ ಅಂತ. ನೋಡ್ರಿ ಬಂದಿದೆ. ಪೂರ್ವ ಪಶ್ಚಿಮ ಆಗಿದ್ದು ಯಾಕೋ ಗುಂಡ್ಗಾಗಿಲ್ಲ. ಗುಂಡ್ಗಿರೋ ತೋರಿಸು. ಎಲ್ಲ ತಿಂದು ಖಾಲಿನೇ ಮಾಡವ್ರೆ. ಆ ಶೇಪ್ ಸರಿಗಿಲ್ಲ. ಈ ಥರ ನಿಮ್ಮ ಮಗಳು ಹೊಸಿತಾ ಇದ್ದಾರೆ. ಅವ್ರ ಮಗಳು ಹೊಸಿತವ್ರು, ನಿಮ್ಮ ಮಗಳು ಹೊಸಿತವ್ರು. ನನ್ನ ಮಗಳು ಹೊಸಿತಾ ಇದ್ದಾರೆ. ದೊಡ್ಡ ಮಗಳು ಚಿಕ್ಕ ತಂಗಿ ಹೊಸಿತಾರೆ. ಕೊಡಿಲಿ ನೋಡೋಣ. ಕೊಡಿಲ್ಲ ಚೆನ್ನಾಗಿ ಎಲ್ಲ ಟೇಸ್ಟ್ ಮಾಡ್ತಾವ್ರೆ. ಎಲ್ಲ ಟೆಸ್ಟ್ ಮಾಡ್ತಾವ್ರೆ. ಇವರು ನಮ್ಮ ಶಿವಮ್ಮ ಅಂತ ನನ್ನ ತಂಗಿ ಹೆಂಗೆ ಹೊಲಿಸ್ತಿದ್ದಾರೆ. ಒಂದೇ ಅಳತೆಗೆ ಹೊಲಿಸಿದ್ದಾರೆ. ಒಂದೇ ಅಳತೆಗೆ ಹೊಸ್ತವ್ರಂತೆ. ನನ್ನ ಮಗಳಿಗೆ ಎಲ್ಲ ಒತ್ತಿ ಹಾಕ್ತಿದ್ದಾರೆ ಹಪ್ಪಳದ ಕೈಗೆ. ಹಪ್ಪಳದ ಕೈಗೆ ಇದು ನೋಡ್ತಾ ಇದ್ದಾರೆ. ಹಲೋ ಫ್ರೆಂಡ್, ನೋಡಿ ನನ್ನ ಮೊಮ್ಮಗಳು ಮಾಡೋ ಕೆಲಸನ ಮರಿಕೊಂಡು. ಡಾಕ್ಟ್ರುಗಳು ಕಲರ್ ಮಾತ್ರ ನಾವೇನು ಫುಡ್ ಕಲರು ಹಾಕಿಲ್ಲ, ಏನೂ ಹಾಕಿಲ್ಲ ಫ್ರೆಂಡ್ಸ್. ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಅಲ್ಟಿಮೇಟ್ ಆಗಿದೆ. ಬಬಲ್ಸ್ ನೋಡಿ ಹೆಂಗೆ ಬಂದಿದೆ. ನಾವು ಹಪ್ಳದ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಕೊಟ್ಟರೆ ನಮ್ಮ ಅಮ್ಮಂಗೂ ನಮ್ಮ ಅಕ್ಕಂಗೂ ಬಿಸ್ನೆಸ್ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹಪ್ಪಳ. ಸೂಪರಾಗಿ ಬಂದಿದೆ. ಈ ಥರ ಬಬಲ್ಸ್ ಬಂದರೆ ಚುಕ್ಕೆ ಥರ ಹಪ್ಪಳ ಸಕ್ಕತ್ತಾಗಿದೆ ಅಂತ. ಕುರುಮ್ ಹಪ್ಪಳ. ಇನ್ನೂ ಪೂಜೆ ಮಾಡಿಲ್ಲ ಫ್ರೆಂಡ್ಸ್. ಪೂಜೆ ಮಾಡಬೇಕು. ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಇವಾಗ ಪೂಜೆ ಮಾಡಬೇಕು. ಮನೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ರು, ಪ್ರಸಾದ ತಂದಿದ್ರು. ಆ ಪ್ರಸಾದ ಇಟ್ಟು ಇವತ್ತು ಗುರುವಾರ ರಾಯರಿಗೂ ಪೂಜೆ ಮಾಡಿದ್ದೀವಿ. ನಮ್ಮ ಮನೆ ದೇವ್ರ ಮನೆ ಪೂಜೆ ಅಲಂಕಾರ ಹೀಗಿತ್ತು ಇವತ್ತಿಂದು. ಇವಾಗ ಒಳಗಿಟ್ಟು ಸಾಕಾಗಿ ಆಚೆ ಬಂದ್ಬಿಟ್ಟವ್ರೆ ಫ್ರೆಂಡ್ಸ್. ಶೆಕೆ ಅಂತೆ, ಅದಕ್ಕೆ ಆಚೆಗೆ ಬಂದ್ಬಿಟ್ಟವ್ರೆ. ಇವಾಗ ಕಲರ್ಫುಲ್ ಆಗಿದಾವೆ ನಮ್ಮ ಹಪ್ಪಳ ನೋಡಿ. ಕಲರ್ಫುಲ್. ನೀವು ನಿಮ್ಮ ಮನೇಲಿ ಇಟ್ಕೊಂಡು ತಿನ್ನಿ. ಈಗೇನು ಅನ್ಸಲ್ಲ, ಆ ಚಳಿಗಾಲಕ್ಕೆ ಮಾತ್ರ ತುಂಬ ಬೇಕನ್ಸುತ್ತೆ ಹಪ್ಪಳ. ಇರೋದು ಚಿಲ್ಟಾರಿ ಪಿಲ್ಟಾರಿ ಜನ ಇವತ್ತು ಎಷ್ಟು ಪಣ ಸುನೇ ಕೇಳಿಸ್ಕೊ, ನನಗೆ ಹೊಡಿತಾಳಂತೆ. ಆಯ್ತು ಕೇಳಿಸ್ಕೋಬೇಡ. ಅದೇ ವಾಡ ನೀನು ಚೆನ್ನಾಗಿ ಮಾಡ್ತಿದ್ದಿ. ಮಾಡಿ ಬಂದೆ. ಮಾಡು ನೋಡ್ದ ಆ ವಯಸ್ಸಲ್ಲಿ ನಾವೆಲ್ಲ ಬಣ್ಣ ಒರೆಸ್ಕೊಂಡು ಬಿದ್ದಿದ್ವು. ಯಾರ್ಯಾರಿಗೆ ಹಪ್ಪಳ ಬೇಕು
ಬೇಕು ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ ಕೊಟ್ರೆ ಇಸ್ಕೊಳ್ಳಿ. ಕೊಡ್ತೀಯನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡ್ತೀಯಾ? ಇಲ್ಲಿ ಬಂದರೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಿದೆ, ಹಾಗೆ ಸಾಂಬಾರಿಗೂ ಕೂಗಿಸಿ ಇಟ್ಟಿದ್ದೀನಿ. ಸಾಂಬಾರು ಇವಾಗ ಮಸ್ಕಾಯಿ ಮಾಡ್ತಾ ಇದ್ದೀನಿ. ಅದು ಪ್ರೆಷರ್ ಹೋದ್ಮೇಲೆ ಈಗ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆ ಹಾಕಿದ್ರೆ ಅವ್ರ ಆಚೆಯಲ್ಲಿ ಹಪ್ಪಳ ಇಡ್ತಿದ್ದಾರೆ.